ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಡಿಫೆನ್ಸ್ ಸ್ಟಾಕ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಡಿಫೆನ್ಸ್ ಸ್ಟಾಕ್ನಿಂದ ನಿನ್ನೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಆಸ್ ಯೂಶುವಲ್ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಅಂತ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೈಮರ್ ಕೊಟ್ಟಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಆ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ BEL ಅಥವಾ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 306 ರೂಪಾಯಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ ನಿನ್ನೆ 0.5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ನಿನ್ನೆ ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗುವಂತ ಒಂದು ಸಮಯಕ್ಕೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು ಡೇಟ್ ನ, ಹಾಗೆ ಟೈಮ್ ಕೂಡ ನೋಡಬಹುದು. 15/28 ಅಂದ್ರೆ 3:28ಕ್ಕೆ ಬಂದಿರೋಂತ ಅಪ್ಡೇಟ್ ಇದು. PDF ಫೈಲ್ ಅನ್ನ ನಾನು ಓಪನ್ ಮಾಡಿದೀನಿ. ಈಗ ನೋಡಬಹುದು ಪ್ರೆಸ್ ರಿಲೀಸ್, ನೋಡಬಹುದು ಹೆಡ್ಲೈನ್ ಗಳನ್ನ. BEL ರಿಸೀವ್ಸ್ ಆರ್ಡರ್ ವರ್ತ್ 3172 crores ಅಂದ್ರೆ ಕಂಪನಿಗೆ 3172 ಕೋಟಿ ಆರ್ಡರ್ ಸಿಕ್ಕಿದೆ. ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ನಿನ್ನೆ ತನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ. ಸೊ ಎಲ್ಲಿಂದ ಸಿಕ್ಕಿದೆ ಈ ಆರ್ಡರ್ ಅಂತ ನಾವು ನೋಡೋದಾದ್ರೆ, ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಅದಕ್ಕೆ ಆನ್ಸರ್ ಇದೆ. ನೋಡಬಹುದು, ನವರತ್ನ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ BEL has signed a contract valued at rupees 3172 crore with Armored Vehicles Nigam Limited AVNL on June 28, 2024 at AVNL headquarters in Chennai. The project entails the supply and installation of advanced indigenously designed and developed sighting and fire control system for upgrade of BMP-2/2K tanks in the Indian Army. ಇದು ಇಂಡಿಯನ್ ಆರ್ಮಿಯಿಂದ ಸಿಕ್ಕಿರುವಂತ ಆರ್ಡರ್, ಸಪ್ಲೈ ಅಂಡ್ ಇನ್ಸ್ಟಾಲೇಷನ್ ಆಫ್ ಅಡ್ವಾನ್ಸ್ಡ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಅಂಡ್ ಡೆವಲಪಿಂಗ್ ಸಿಸ್ಟಮ್. ಸೊ ಎಸ್ಪೆಷಲಿ ನಮ್ಮ ದೇಶದಲ್ಲಿ ತಯಾರು ಮಾಡಿರುವಂತ ಅಥವಾ ಡೆವಲಪ್ ಮಾಡಿರುವಂತ ಸಿಸ್ಟಮ್ ಆಗಿರುತ್ತೆ. ಸೈಟಿಂಗ್ ಅಂಡ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಅಲಾಂಗ್ ವಿತ್ ಕಾಂಪ್ರಹೆನ್ಸಿವ್ ಇಂಜಿನಿಯರಿಂಗ್ ಸಪೋರ್ಟ್ ಪ್ಯಾಕೇಜ್. ಅಂದ್ರೆ ಕಂಪನಿ ಇದಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ಸಪೋರ್ಟ್ ಮಾಡುವಂತ ಒಪ್ಪಂದ ಇದು. ಇದು ನಿನ್ನೆ ಕೊಟ್ಟಿರುವಂತ ಅಪ್ಡೇಟ್. 3172 ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ. ಹಾಗೆ ಅಡಿಷನಲಿ ನೋಡಬಹುದು, BEL has secured orders valued 481 crore. ಇದು ಮೇ ನಲ್ಲಿ ಸಿಕ್ಕಿರುವಂತ ಆರ್ಡರ್ 481 ಕೋಟಿ. ಟೋಟಲ್ ಈ ವರ್ಷದ ಆರ್ಡರ್ ಬುಕ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ₹4803 ಅಂದ್ರೆ 4803 ಕೋಟಿ ಆರ್ಡರ್ ಸಿಕ್ಕಿದೆ ಇಲ್ಲಿವರೆಗೂ ಕರೆಂಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಅಂದ್ರೆ 2024-25 ಆರ್ಥಿಕ ವರ್ಷದಲ್ಲಿ ಇಲ್ಲಿವರೆಗೂ 4800 ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ. ಇದು ಈ ವರ್ಷದ ಆರ್ಡರ್ ಬುಕ್. ಇನ್ನು ಸಾಕಷ್ಟು ಸಮಯ ಇದೆ, ಜಸ್ಟ್ 3 ಮಂತ್ಸ್ ಅಷ್ಟೇ ಆಗಿರೋದು. ಸೊ 3 ಮಂತ್ಸ್ ಅಲ್ಲೇ ಈಗಾಗಲೇ 4800 ಕೋಟಿ ಸಿಕ್ಕಿದೆ ಕಂಪನಿಗೆ ಆರ್ಡರ್ಸ್. ಇದು BEL ಗೆ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್. ಹಾಗೆ ಕಂಪನಿ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು, 2 ಲಕ್ಷ ಕೋಟಿಗೂ ಅಧಿಕ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ದೊಡ್ಡ ಕಂಪನಿ ಆಗಿದೆ. ಈಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ನಾವು ಅದನ್ನು ಕೂಡ ನೋಡೋಣ, ಕಂಪನಿಯ ವೆಬ್ಸೈಟ್ಗೆ ಹೋಗಿ ಏನೆಲ್ಲ ಕೆಲಸ ಮಾಡುತ್ತೆ ಅಂತ. 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 66% ಪಾಸಿಟಿವ್ ಇದೆ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, 143%. 5 ಇಯರ್ಸ್ ಅಲ್ಲೂ ಕೂಡ ನೋಡಬಹುದು 700% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಲ್ಲ PSU ಸೆಕ್ಟರ್ ನ ಸ್ಟಾಕ್ ಗಳ ತರನೇ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಟಿಲ್ 2017 ವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು. 2017 ಇಂದ ಅಪ್ ಟು 2020 ವರೆಗೂ ಡೌನ್ ಫಾಲ್ ಆಯಿತು. ನೋಡಬಹುದು ಮೋರ್ ದನ್ 67% ಡೌನ್ ಆಗಿದೆ. ನಂತರ ನೋಡಬಹುದು ಯಾವ ರೀತಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ. ಯಾಕೆಂದ್ರೆ ಸರ್ಕಾರದ ದಿಕ್ಕು ಬದಲಾಯಿತು, ಈ ಕಂಪನಿಗಳ ದಿಕ್ಕು ಕೂಡ ಬದಲಾಯಿತು, ಇನ್ವೆಸ್ಟರ್ಗಳ ಅದೃಷ್ಟ ಕೂಡ ಬದಲಾಯಿತು. ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದವರು, ನಾನು ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ. ಡಿಫೆನ್ಸ್ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗೆಲ್ಲ ಕೂಡ BEL ಅನ್ನ ಕವರ್ ಮಾಡಿದ್ದೀನಿ. ಹಾಗೆ BHEL ಆಗ್ಬೋದು, HAL ಆಗ್ಬೋದು, ಸಾಕಷ್ಟು ಸ್ಟಾಕ್ ಗಳಿದಾವೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತವು. ಅದರಲ್ಲಿ ಮೆಜಾರಿಟಿ ಸರ್ಕಾರಿ ಕಂಪನಿಗಳೇ ಇದ್ದಾವೆ. ಇದು ಕೂಡ ಸರ್ಕಾರಿ ಕಂಪನಿ. ನಾವು ಈಗ ತಾನೇ ನೋಡಿದ್ವಿ ನವರತ್ನ ಕಂಪನಿ ಅಂತ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ. ಡಿಫೆನ್ಸ್ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅಂತೂ ಎಲ್ಲ ಡಿಫೆನ್ಸ್ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಿಸ್ನೆಸ್ ಎಲ್ಲಿ ಚೆನ್ನಾಗಿ ನಡೀತಿದೆಯೋ ಅಲ್ಲೆಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ. ಹಾಗೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಸೊ ನೋಡಬಹುದು ಕಂಪನಿ ಎಲ್ಲೆಲ್ಲ ಕೆಲಸ ಮಾಡುತ್ತೆ ಅಂತ. ಇಟ್ ಮ್ಯಾನುಫ್ಯಾಕ್ಚರ್ ಸ್ಟೇಟ್ ಆಫ್ ದ ಆರ್ಟ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಂಡ್ ಸಿಸ್ಟಮ್ಸ್ ಫಾರ್ ದ ಆರ್ಮಿ, ನೇವಿ ಅಂಡ್ ದ ಏರ್ ಫೋರ್ಸ್. ಹಾಗೆ ಇದು ಅಷ್ಟೇ ಅಲ್ಲದೆ ಕಂಪನಿ ವೇರಿಯಸ್ ಏರಿಯಾಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ನೀವು ಇಲ್ಲಿ ನೋಡಬಹುದು ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್, ಸ್ಮಾರ್ಟ್ ಸಿಟೀಸ್, ಇ ಗವರ್ನೆನ್ಸ್ ಸೊಲ್ಯೂಷನ್ಸ್, space electronics including satellite integration, energy storage products including e-vehicle charging stations, solar, network cyber security, railways, metro solutions, airport solutions, electronic voting machines, telecom products, passive night vision devices, medical electronics, composites and software solutions. So ಈ ಕಂಪನಿ ಒಂದಲ್ಲ ಎರಡಲ್ಲ ವೇರಿಯಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಸೊ ಇದೇ ಈ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಆಗಿರೋದು. ಈ ರೀತಿ ರ್ಯಾಲಿ ಕಂಡು ಬರ್ಲಿಕ್ಕೆ ಕೂಡ ಕಾರಣ ಅದೇ ಆಗಿದೆ. ಯಾಕಂದ್ರೆ ಇಲ್ಲಿ ಮೇಜರ್ ಆಗಿ ಮೆನ್ಷನ್ ಮಾಡಿರುವಂತ ಏರಿಯಾಸ್ ಏನಿದೆ
ಅವೆಲ್ಲನೂ ಕೂಡ ತುಂಬಾ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದಾವೆ. ಫಾರ್ ಎಕ್ಸಾಂಪಲ್ ವೆಹಿಕಲ್ ಚಾರ್ಜಿಂಗ್ ಸಿಸ್ಟಮ್ಸ್ ಅಥವಾ ಸ್ಟೇಷನ್ಸ್, ಇವಿಗೆ ಸಂಬಂಧಪಟ್ಟಂತೆ, ನಂತರ ಸೋಲಾರ್, ನಂತರ ನೆಟ್ವರ್ಕ್, ಸೈಬರ್ ಸೆಕ್ಯೂರಿಟಿ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಟೆಕ್ನಾಲಜಿಯನ್ನ ಜಾಸ್ತಿ ಬಳಸಿದಷ್ಟು ಸೈಬರ್ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ರೈಲ್ವೇಸ್ ಅಂಡ್ ಮೆಟ್ರೋಸ್. ನಂತರ ಇನ್ನೊಂದು ಅಡ್ವಾನ್ಸಿಂಗ್ ಸೆಕ್ಟರ್ ಅಂತಂದ್ರೆ ಸ್ಪೇಸ್. ನಂತರ ಎನರ್ಜಿ ಸ್ಟೋರೇಜ್ ಪ್ರಾಡಕ್ಟ್ಸ್. ಎಲ್ಲಾನು ಕೂಡ ಫ್ಯೂಚರ್ ಅಲ್ಲಿ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಏರಿಯಾಸ್. ಜೊತೆಗೆ ಈಗಾಗಲೇ ಲಾಸ್ಟ್ 2-3 ಇಯರ್ಸ್ ಇಂದ ತುಂಬಾನೇ ಅಡ್ವಾನ್ಸ್ ಆಗ್ತಾ ಇರುವಂತ ಸೆಕ್ಟರ್ಸ್ ಇವೆಲ್ಲನೂ ಕೂಡ. ಸೊ ಆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ. ಹಾಗಾಗಿನೇ ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಸ್ಟಾಕ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿರೋದು ಇದೆಲ್ಲವನ್ನ ನೋಡಿನೇ. ಬರೀ ಆರ್ಮಿ ಅಷ್ಟೇ ಅಲ್ಲ ಅಥವಾ ಡಿಫೆನ್ಸ್ ಅಷ್ಟೇ ಅಲ್ಲ, ಇನ್ನು ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಎಲ್ಲಾನು ಕೂಡ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸಸ್. ಏನಿಲ್ಲ, ಇವಿ ಇದೆ, ರಿನ್ಯೂವಬಲ್ ಎನರ್ಜಿ ಇದೆ, ಟೆಲಿಕಾಮ್, ಸ್ಪೇಸ್ ಇದೆ, ಎಲ್ಲಾನು ಕೂಡ ಸಖತ್ ಅಪಾರ್ಚುನಿಟಿ ಇರುವಂತ ಸೆಕ್ಟರ್ಸ್. ಬಟ್ ಇಲ್ಲಿ ಕಂಪನಿ ಪಾದರಸ ತರ ಕೆಲಸ ಮಾಡಬೇಕು ಅಷ್ಟೇ, ಆರ್ಡರ್ಸ್ ಅನ್ನ ಗ್ರಾಬ್ ಮಾಡ್ಕೊಳ್ಳಿಕ್ಕೆ. ಆ ನಿಟ್ಟಿನಲ್ಲಿ ಕಂಪನಿ ಕೆಲಸ ಮಾಡಿದ್ರೆ ಖಂಡಿತ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ನೋಡೋಣ, ಇತ್ತೀಚಿನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಒಂದಷ್ಟು ಐಡಿಯಾ ಸಿಗುತ್ತೆ ಯಾವ ರೀತಿ ಕಂಪನಿ ಆರ್ಡರ್ಸ್ ಅನ್ನ ಪಡ್ಕೊಂಡು ಲಾಭವನ್ನ ಗಳಿಸ್ತಿದೆ ಅಂತ. ಅದನ್ನು ಕೂಡ ನೋಡೋಣ ನಾವು. ಮೊದಲಿಗೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು 15,351 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 ಇಯರ್ಸ್ ಡೇಟಾ ನೋಡಬಹುದು. 9,600, 10,500, 11,700, 12,800, ಈಗ 15,300ಕ್ಕೆ ಬಂದಿದೆ ಕಂಪನಿಯ ರಿಸರ್ವ್ಸ್. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಸರ್ಕಾರಿ ಕಂಪನಿ, ಸಾಲದ ಅವಶ್ಯಕತೆ ಕಡಿಮೆ. ಇನ್ ಕೇಸ್ ಇದ್ರೂ ಕೂಡ ಅದನ್ನ ಸರ್ಕಾರ ಕೊಡುವಂತ ಸಾಧ್ಯತೆಗಳಿರುತ್ತೆ. ನಂತರ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಕಡೆ ಬಂದ್ರೆ ಯಾವ ರೀತಿ ಇದೆ ಅಂತ ನೋಡಬಹುದು. 10,900 ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ. ಸಾಲಿಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿದೆ. ಒಳ್ಳೆ ರಿಸರ್ವ್ಸ್ ಇದೆ, ಒಳ್ಳೆ ಕ್ಯಾಶ್ ಇದೆ, ಯಾವುದೇ ರೀತಿಯ ಸಾಲ ಇಲ್ಲ, ಎಕ್ಸ್ಟ್ರಾ ಬರ್ಡನ್ ಇಲ್ಲ. 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಖಂಡಿತವಾಗಿ ಹೇಳ್ಬೋದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ, ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆಯಾ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು. ಮಾರ್ಚ್ 2013 ಇದೆ ಕಂಪನಿಯ ಸೇಲ್ಸ್ 6,200 ಶುರುವಾಗಿ 6,500, 7,000, 7,300, 8,600, 10,400, 12,100, 12,900, 14,000, 15,300, 17,700, ಈಗ 20,200. ಒಂದು ಸರ್ಕಾರಿ ಕಂಪನಿ ಲಾಸ್ಟ್ 12 ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ತುಂಬಾ ರೇರ್ ಸರ್ಕಾರಿ ಕಂಪನಿಗಳಲ್ಲಿ. ನಾವು BHEL ನಂಬರ್ಸ್ ಅನ್ನ ನೋಡಿದ್ರೆ ತುಂಬಾನೇ ವೇರಿಯೇಷನ್ ಇದೆ. BHEL ಗೆ ಕಂಪೇರ್ ಮಾಡಿದ್ರೆ ತುಂಬಾ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇದು. ಯಾಕಂದ್ರೆ ಲಾಸ್ಟ್ 12 ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಬಿಸ್ನೆಸ್ ಜಾಸ್ತಿ ಮಾಡ್ಕೊಂಡಿದೆ. ನಂತರ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ 2015ರಿಂದ ನೆಟ್ ಪ್ರಾಫಿಟ್ ಅನ್ನು ನೋಡೋಣ. 1,200 ಹತ್ರ ಇದೆ. 1,300, 1,500, 1,400, 1,800, 1,800, 2,100, 2,400, 2,900 ಮತ್ತೆ 3,900. ಇಲ್ಲೂ ಕೂಡ ಅಲ್ಲಲ್ಲೇ ಸ್ವಲ್ಪ ಡೌನ್ ಆಗಿದೆ. ಬಟ್ ಒಳ್ಳೆ ಪ್ರಾಫಿಟ್ ಅನ್ನ ಮಾಡ್ತಿರುವಂತಹ ಕಂಪನಿ, ಲಾಸ್ ಅಲ್ಲಿರುವಂತಹ ಕಂಪನಿ ಏನಲ್ಲ, ಎಕ್ಸಲೆಂಟ್ ಲಾಭವನ್ನ ಗಳಿಸ್ತಿರುವಂತಹ ಕಂಪನಿ. ಸರ್ಕಾರಿ ಕಂಪನಿ ಆಗಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನ ಪ್ರತಿ ವರ್ಷ ಕೂಡ ಗಳಿಸಿದೆ. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ, more than 20 ಇದೆ. CAGR ಅಂತೂ ಚೆನ್ನಾಗಿದೆ. ಇತ್ತೀಚಿನ ದಿನಗಳ ಒಳ್ಳೆ ಪರ್ಫಾರ್ಮೆನ್ಸ್ CAGR ಅನ್ನ ಓವರ್ ಆಲ್ ಟಾಪ್ ಗೆ ತಗೊಂಡೋಗಿದೆ. ನಂತರ ಪ್ರಾಫಿಟ್ ಗ್ರೋತ್ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿದೆ ಅಂತ ಲಾಸ್ಟ್ 10 ಇಯರ್ಸ್ ಅಲ್ಲಿ. ನಂತರ ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ, ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ. ಅಬೌಟ್ 10 ಮೇಂಟೈನ್ ಮಾಡಿದೆ ಟಿಲ್ 10 ಇಯರ್ಸ್ ಇಂದ ಕೂಡ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಂಪ್ರೂವ್ ಕೂಡ ಆಗ್ತಾ ಇದೆ ನೋಡಬಹುದು. 3 ಇಯರ್ಸ್ ಅಲ್ಲಿ 13, TTM ಅಲ್ಲಿ 14. ಯಾಕೆಂದ್ರೆ ಕಂಪನಿ ಕೆಲಸ ಮಾಡ್ತಿರುವಂತಹ ಸೆಕ್ಟರ್ಸ್ ಆಗಿದಾವೆ, ಅಲ್ಲಿ ಗ್ರೋತ್ ಅಪಾರ್ಚುನಿಟೀಸ್ ಜಾಸ್ತಿ ಇದೆ. ಕಂಪನಿ ಮಾಡ್ಬೇಕಾಗಿರೋದಿಷ್ಟೇ, ನಾನು ಅವಾಗ್ಲೇ ಹೇಳ್ದಾಗೆ ಪಾದರಸ ತರ ಕೆಲಸ ಮಾಡಬೇಕು, ಆ ಅಪಾರ್ಚುನಿಟೀಸ್ ಅನ್ನ ಗ್ರಾಬ್ ಮಾಡ್ಕೊಳ್ಳಿಕ್ಕೆ. ಯಾಕಂದ್ರೆ ಸಾಕಷ್ಟು ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದಾರೆ, ಕಾಂಪಿಟೇಷನ್ ಕೂಡ ಇದೆ. ಅಲ್ಲಿ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅಂತಂದ್ರೆ ಕಂಪನಿ ಅಪಾರ್ಚುನಿಟಿನ ಬಳಸ್ಕೊಂಡು ಆರ್ಡರ್ಸ್ ನ ಗ್ರಾಬ್ ಮಾಡಬೇಕು. ಸೊ ಆರ್ಡರ್ಸ್ ನ ಪಡ್ಕೊಳ್ತಾ ಹೋದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ 51% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಪ್ರಮೋಟರ್ ಅಂತಂದ್ರೆ ಗವರ್ನಮೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರುತ್ತೆ. ನೋಡಬಹುದು ನೀವು ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. FIIs 17.5% ಹೋಲ್ಡಿಂಗ್ ಇದೆ. DIs 22.5% ಹೋಲ್ಡಿಂಗ್. ಪಬ್ಲಿಕ್ 8.5% ಹೋಲ್ಡಿಂಗ್. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಸೊ ನಿಯರ್ಲಿ 40% ಹೋಲ್ಡಿಂಗ್ FIIs, DIs ಹೊಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ ಕೂಡ ಇಲ್ಲಿ ಬೈಯಿಂಗ್ ಅನ್ನ ಮಾಡಿದರೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಸೊ ಓವರ್ ಆಲ್ BEL ಬಗ್ಗೆ ಹೇಳೋದಾದ್ರೆ ಖಂಡಿತ ಸಾಕಷ್ಟು ಪಾಸಿಟಿವ್ಸ್ ಇದೆ ಈ ಕಂಪನಿಯಲ್ಲಿ. ಸೊ ಕಂಪನಿ ಮಾಡಬೇಕಾಗಿರೋದಿಷ್ಟೇ ಒಳ್ಳೊಳ್ಳೆ ಆರ್ಡರ್ ಗಳನ್ನ ಪಡ್ಕೊಳ್ಳೋ ಕಡೆ ಗಮನ ಕೊಡಬೇಕು. ಸೊ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಯ್ತು ಅಂದ್ರೆ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಆರ್ಡರ್ ಸಿಕ್ಕರೆ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಬಿಸ್ನೆಸ್ ಇಂಪ್ರೂವ್ ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ
ಗ್ರೋತ್ ಕಂಡು ಬರುತ್ತೆ. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಬಹುದು ಈ ಕಂಪನಿಯನ್ನ. ಡಿಫೆನ್ಸ್ ಅಲ್ಲಿ ಅಷ್ಟೇ ಅಲ್ಲ, ರಿನ್ಯೂವಬಲ್ ಎನರ್ಜಿ, ಇವಿ, ಸ್ಪೇಸ್, ಈ ರೀತಿಯ ಸಾಕಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ. ಸೊ ಸ್ಟಡಿ ಮಾಡಬಹುದು. ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ, ಅದರಿಂದ ಕೂಡ ಸುದ್ದಿ ಇರುತ್ತೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇನ್ನೂ ಒಳ್ಳೆ ಅವಕಾಶ ಅಂತೂ ಇದೆ ಈ ಕಂಪನಿಗೆ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡ್ಲಿಕ್ಕೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಾದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಿ. ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡೋದಾದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಜೊತೆಗೆ ನಮ್ಮ ಸರ್ಕಾರದ ಗಮನ ಕೂಡ ಡಿಫೆನ್ಸ್ ಅಂಡ್ ಆತ್ಮನಿರ್ಭರ ಭಾರತ ಘೋಷಣೆ ಅಡಿ ಸಾಕಷ್ಟು ಆರ್ಡರ್ ಗಳನ್ನ ನಮ್ಮ ಲೋಕಲ್ ಕಂಪನಿಗಳಿಗೆ ಪ್ರೊವೈಡ್ ಮಾಡ್ತಾ ಇದೆ. ಅದು ಕೂಡ ಇದಕ್ಕೆ ಬೆನಿಫಿಟ್ ಆಗುತ್ತೆ, ಬೆನಿಫಿಟ್ ಆಗ್ತಿದೆ ಕೂಡ ಈಗಾಗಲೇ. ಆ ನಿಟ್ಟಿನಲ್ಲಿ ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು. ಸ್ಟಡಿ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದಾದ್ರೆ, ಬಟ್ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ. ಸ್ಟಡಿ ಮಾಡಿದ ನಂತರನೇ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ. ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಾವು ಒಳ್ಳೆ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕಂಪನಿಯಲ್ಲಿ. ಇನ್ ಕೇಸ್ ಇದೇ ರೀತಿ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗಿ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬಂದ್ರೆ ಆ ಸಾಧ್ಯತೆಗಳು ಜಾಸ್ತಿ ಇದೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.